ಬೇಸಿಗೆ ಕಾಲ ಬಂತು ಅಂದ್ರೆ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಆರಂಭ. ಎಲ್ಲಿ ನೋಡಿದ್ರೂ ಮಾವಿನ ಹಣ್ಣಿನ ಕಂಪು ಜೋರಾಗಿರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ನಡೆಯುತ್ತಿರೋ ಮಾವಿನ ಮೇಳ ಮಾವು ಪ್ರಿಯರ ಖುಷಿಯನ್ನ ಡಬಲ್ ಮಾಡಿದೆ. ಈ ಮಧ್ಯೆ ಅದೇ ಮಾವು ಪ್ರಿಯರಿಗೆ ಆತಂಕಕಾರಿ ವಿಚಾರ ಕೂಡ ಹೊರಬಿದ್ದಿದೆ. ಏನಿದು ಮ್ಯಾಂಗೋ ಕಹಾನಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರಲ್ಲಿ ಮಾವು ಮೇಳದ ಸಂಭ್ರಮ. ವೆರೈಟಿ ಮಾವು, ಜನ ಫುಲ್ ಖುಷ್. ಮಾವಿನ ಹಣ್ಣುಗಳನ್ನ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ. ಅದಕ್ಕಾಗಿಯೇ ಎಲ್ಲರೂ ಅತಿ ಹೆಚ್ಚು ಇಷ್ಟಪಡ್ತಾರೆ ಅನ್ಸುತ್ತೆ. ಮಾವಿನ ಸೀಸನ್ ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇರ್ತಾರೆ. ಸದ್ಯ ಮಾವಿನ ಹಣ್ಣುಗಳ ರಾಶಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ. ಈ ಹೊತ್ತಲ್ಲೇ ಮಾವಿನ ಹಣ್ಣು ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಾವಿನ ಮೇಳ ಆಯೋಜನೆ ಮಾಡಲಾಗಿದೆ. ಬಾದಾಮಿ, ರಸಪುರಿ, ತೋತಾಪುರಿ, ಮಲ್ಲಿಕಾ, ಇಮಾಂ ಪಸಂದ್, ಮಲ್ಗೋಬಾ, ಬಂಗನಪಲ್ಲಿ, ಕೇಸರ್ ಸೇರಿದಂತೆ ಬಗೆ ಬಗೆಯ ಹಣ್ಣುಗಳು ಜನರ ಬಾಯಲ್ಲಿ ನೀರು ತರಿಸುವಂತಿವೆ. ಮ್ಯಾಂಗೋ ಅಲ್ಲಿ 100 ಮೇಲೆ ಇದೆ. ಬಟ್ ಒಂದೊಂದು ಏರಿಯಾ ಕಡೆ ಒಂದೊಂದು ಇದು. ಬಟ್ ನಮ್ ಕಡೆ ಏನಂದ್ರೆ 10 to 15 ವೆರೈಟೀಸ್ ಇರುತ್ತೆ. ಸೊ ಈಗ ಇಮಾಮ್ ಪಸಂದ್ ಅಂತಾರೆ ಇದನ್ನ. ಇದು ಹಿಮಾಯತ್. ಇದು ಮೋಸ್ಟ್ ಸ್ವೀಟೆಸ್ಟ್ ಮ್ಯಾಂಗೋ. ಎಲ್ಲ ಮ್ಯಾಂಗೋಸ್ ಗಿಂತ ಮೋಸ್ಟ್ ಸ್ವೀಟೆಸ್ಟ್ ಪ್ಲಸ್ ಕಾಸ್ಟ್ಲಿಯಸ್ಟ್ ಮ್ಯಾಂಗೋ ಇದು. ಇದೊಂಥರ ಕಿಂಗ್ ಆಫ್ ಮ್ಯಾಂಗೋಸ್ ಅಂತಾರೆ. ಇಂದಿನಿಂದ ಆರಂಭವಾಗಿರೋ ಮಾವಿನ ಮೇಳ 1 ವಾರಗಳ ಕಾಲ ನಡೆಯಲಿದೆ. ಹೀಗಾಗಿ ಮಂಡ್ಯ, ರಾಮನಗರ, ಕೋಲಾರ, ಚಿಂತಾಮಣಿ ಸೇರಿದಂತೆ ರಾಜ್ಯದ ನಾನಾ ಭಾಗದ ರೈತರು ವೆರೈಟಿ ಹಣ್ಣುಗಳನ್ನ ತಂದಿದ್ದಾರೆ. ನಾವು ತಂದಿರೋದು ಕೆಮಿಕಲ್ ಹಾಕದ ಹಣ್ಣು ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬೆಳೆಯತಕ್ಕಂಥ ಬಾದಾಮಿ, ರಸಪುರಿ, ಸಿಂಧೂರ, ತೋತಾಪುರಿ, ಮಲಗುಬಾ, ಮಲ್ಲಿಕಾ ಎಲ್ಲ ವೆರೈಟಿ ಹಣ್ಣುಗಳನ್ನ ತಂದು ಇಲ್ಲಿ ಡೈರೆಕ್ಟ್ ಗ್ರಾಹಕರಿಗೆ, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಕೆಮಿಕಲ್ ಇಲ್ಲದೆ ರೈತರು ಹಣ್ಣು ಮಾಡ್ಕೊಂಬಂದಿದ್ದಾರೆ. ಎಂದಿನಂತೆ ಕ್ರಯ ಮಾಡಿ ಹಣ್ಣನ್ನು ಕೊಂಡುಕೊಂಡು ರೈತರಿಗೆ ಉತ್ತೇಜನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೇನೆ. ಮಾವು ಪ್ರಿಯರಿಗೆ ಕೆಮಿಕಲ್ ಕಂಟಕ. ಮಾವಿನ ಹಣ್ಣಿನ ಸೀಸನ್ ಹೊತ್ತಲೇ ಜನರಿಗೆ ಶಾಕಿಂಗ್ ಸುದ್ದಿಯೊಂದು ಭೀತಿ ಹುಟ್ಟಿಸಿದೆ. ಈ ಬಾರಿ ಮಾವಿನ ಹಣ್ಣಿಗೆ ಅತಿ ಹೆಚ್ಚು ಕೆಮಿಕಲ್ ಬಳಕೆ ಮಾಡಲಾಗಿದ್ದು, ಇದರಿಂದ ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗಲಿದೆಯಂತೆ. ಕೆಮಿಕಲ್ ಬಳಕೆ ಮಾಡಿದ ಹಣ್ಣು ತಿಂದ್ರೆ ಗಂಟಲು ಕೆರೆತ, ತುರಿಕೆ, ಚರ್ಮದ ಸಮಸ್ಯೆ, ಅಲರ್ಜಿಯಂತಹ ಸಮಸ್ಯೆ ಕಾಣಿಸಿಕೊಳ್ತಿದ್ದು ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾವಿನ ಹಣ್ಣಿಗೆ ಅಥವಾ ಮಾವಿನ ಕಾಯಿ ಏನಿರುತ್ತೆ ಅದನ್ನು ಹಣ್ಣು ಮಾಡೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ನಂತಹ ರಾಸಾಯನಿಕ ವಸ್ತುಗಳನ್ನು ಬಳಸುವಂತಹ ಸಾಧ್ಯತೆಗಳಿದ್ದು, ಇಂತಹ ಒಂದು ರಾಸಾಯನಿಕ ವಸ್ತುಗಳಿಂದ ಹಣ್ಣಾಗಿರುವಂತಹ ಮಾವಿನ ಹಣ್ಣಿನ ಸೇವನೆ ಮಾಡಿದರೆ ಹೊಟ್ಟೆ ತೊಂದರೆಗಳಾಗುವಂಥದ್ದು, ಗಂಟಲಲ್ಲಿ ತೊಂದರೆ ಆಗುವಂಥದ್ದು, ಚರ್ಮದಲ್ಲಿ ತೊಂದರೆ ಆಗುವಂಥದ್ದು ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾದ್ರೆ ರಾಸಾಯನಿಕ ಮಾವಿನ ಹಣ್ಣು ಕಂಡು ಹಿಡಿಯೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಮಾವಿನ ಹಣ್ಣು ನೀರಲ್ಲಿ ಮುಳುಗಿದ್ರೆ ಕೆಮಿಕಲ್ ಇರೋದು ಪಕ್ಕಾ ಅಂತ ಅರ್ಥ. ಕೆಮಿಕಲ್ ಮಿಕ್ಸ್ ಆಗಿದ್ರೆ ಮಾವಿನ ಹಣ್ಣಿನ ತೊಟ್ಟಿನ ಭಾಗ ಹಣ್ಣಾಗಿರುವುದಿಲ್ಲ. ಅಲ್ಲದೆ ಹಣ್ಣಿನ ಪದರದಲ್ಲಿ ಬೆಳ್ಳನೆ ಪೊರೆ ಅಂಟು ಇರುತ್ತದೆ. ಹೀಗಾಗಿ ಆದಷ್ಟು ಮಾರುಕಟ್ಟೆಗೆ ಬಂದ ಮಾವಿನ ಹಿನ್ನೆಲೆ ಖಾತ್ರಿಪಡಿಸಿಕೊಂಡು ಹಣ್ಣು ಖರೀದಿಸೋದು ಉತ್ತಮ. ನಮ್ಮಲ್ಲಿ ರಸಪುರಿ, ಬಾದಾಮಿ, ಮಲ್ಗೋಬಾ, ಬೈಗನ್ಪಲ್ಲಿ ಆ ಥರ ಹಣ್ಣು ಬಂದಿದೆ. ಸ್ವಲ್ಪ ಇನ್ನ ಡೌನ್ ಆಗಬೇಕು. ಸ್ವಲ್ಪ ಬೆಲೆ ಇದೆ. 200 ಇದೆ, ಬಾದಾಮಿ 200 ಇದೆ, ಆಮೇಲೆ ಬೈಗನ್ಪಲ್ಲಿ 120, 150 ಇದೆ. ಇಲ್ಲ ಪರವಾಗಿಲ್ಲ, ಆ ಥರ ಡಿಮ್ಯಾಂಡ್ ಏನಿಲ್ಲ. ತಗೊಬೋದು, ತಗೊಳ್ತಾರೆ. ಯಾವುದು ಜಾಸ್ತಿ ಮೂವ್ಮೆಂಟ್ ಆಗ್ತಿದೆ? ಬಾದಾಮಿ, ರಸಪುರಿ ಎರಡೇ. ಕೆಮಿಕಲ್ಸ್ ಹಾಕ್ತಾರೆ, ನಾವಾಗಲ್ಲ. ಒಟ್ಟಾರೆ ಎಲ್ಲರ ನೆಚ್ಚಿನ ಮಾವಿನ ಹಣ್ಣಿಗೂ ಕೆಮಿಕಲ್ ಸ್ಪರ್ಶ ಹೆಚ್ಚಾಗ್ತಿದೆ. ಹೀಗಾಗಿ ಜನರು ಕೂಡ ಎಚ್ಚರಿಕೆಯಿಂದ ಮಾವಿನ ಹಣ್ಣು ಖರೀದಿಸಬೇಕಿದೆ. ಇದು ನ್ಯೂಸ್ 18ನ ಸಾಮಾಜಿಕ ಕಳಕಳಿಯಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಮನೆ ಅಡುಗೆ ಮಾಡೋಕು ಸೈ, ಆಟ ಆಡೋಕು ಸೈ. ಮೊಮ್ಮಕ್ಕಳು ಇರುವ ವಯಸ್ಸಿನಲ್ಲಿ 60 ವರ್ಷದ ಅಜ್ಜಿಯರು ನಾ ಮುಂದು ತಾ ಮುಂದು ಅಂತ ಕ್ರೀಡೆಯಲ್ಲಿ ಭಾಗಿಯಾಗಿದ್ರು. ನಗರದ ಚುಂಚಾದ್ರಿ ಉತ್ಸವದಲ್ಲಿ ಲೇಡೀಸ್ ಜೋಶ್ ಹೇಗಿತ್ತು? ಹ್ಯಾವ್ ಎ ಲುಕ್. ಗೆಲ್ಲಲೇಬೇಕೆಂಬ ಹಠ, ಒಬ್ಬರಿಗೊಬ್ಬರು ಉಲ್ಲಾಸ, ಉತ್ಸಾಹದಿಂದ ವಾಲಿಬಾಲ್, ಥ್ರೋಬಾಲ್ ಆಡುತ್ತಿರುವ ಹೃದಯರ ಜೋಶ್ಗೆ ಸಾಥ್ ಕೊಟ್ಟಿರೋ ಯುವತಿಯರು, ಮಹಿಳೆಯರು.
ಈ ದೃಶ್ಯ ಕಂಡು ಬಂದಿದ್ದು ನಗರದ ಮಹಾಲಕ್ಷ್ಮಿ ಲೇಔಟ್ನ ಬಿಜಿಎಸ್ ಕಾಲೇಜಿನ ಕ್ರೀಡಾಕೂಟದಲ್ಲಿ. ವೃತ್ತಿಪರರು ಮಾತ್ರವಲ್ಲದೆ ಕಾಲೇಜು ದಿನಗಳಲ್ಲಿ ಕ್ರೀಡೆ ಆಡಿದ್ದ ಗೃಹಿಣಿಯರು ವಯಸ್ಸಿನ ಅಂತರ ಮರೆತು ಒಂದ್ ಕಡೆ ಸೇರಿ ತಮ್ಮ ಕಾಲೇಜು ದಿನಗಳನ್ನ ಕ್ರೀಡೆ ಮೂಲಕ ನೆನಪು ಮಾಡಿಕೊಂಡರು. ಶ್ರೀಮತಿ ಹೇಮಲತಾ ಅವರು ಎಲ್ಲ ಈ ಮಹಿಳಾ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥ ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಸುಮಾರು 15-18 ಜಿಲ್ಲೆಗಳಿಂದ ಈ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಎಲ್ಲರೂ ಬಂದಿದ್ದಾರೆ. ಇವತ್ತೆಲ್ಲ ಕ್ರೀಡೆಗೆ ಸಂಬಂಧಪಟ್ಟಂತೆ ಇವತ್ತು ಇದಾಗುತ್ತೆ. ನಾಳೆ ಸಾಂಸ್ಕೃತಿಕ ಉತ್ಸವ ನಡೆಯುತ್ತೆ. ರಾಜ್ಯಾದ್ಯಂತ ಮಹಿಳೆಯರ ಕಲೆ ಅಡಿಗೆ ಮನೆಯಲ್ಲೇ ಕೊಳ್ತೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಅವರಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಕ್ರೀಡೆಯ ಒಂದು ಶಕ್ತಿಯನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ವೇದಿಕೆಯನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆ ಒಂದು ಉದ್ದೇಶದಿಂದ 18ರಿಂದ 80 ವರ್ಷದ ಮಹಿಳೆಯರನ್ನ ಇವತ್ತು ನಾವು ಒಂದು ಕಡೆ ಸೇರಿಸಿ ಕ್ರೀಡಾಕೂಟದಲ್ಲಿ ರಾಜ್ಯದ 18 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಯುವತಿಯರು ಮಹಿಳೆಯರು ಭಾಗಿಯಾಗಿದ್ರು. 35 ವರ್ಷದ ಒಳಗಿನವರು ವಾಲಿಬಾಲ್ನಲ್ಲಿ ತಮ್ಮ ಸಾಮರ್ಥ್ಯ ತೋರಿಸಿದ್ರೆ 35ರಿಂದ 60 ವರ್ಷದವರು ನೆಟ್ ಥ್ರೋಬಾಲ್ನಲ್ಲಿ ತಮ್ಮ ಜೋಶ್ ಪ್ರದರ್ಶಿಸಿದ್ರು. ನಮ್ಮಲ್ಲಿ ಎಲ್ಲಾ ತರದ ಮಹಿಳೆಯರಿದ್ದಾರೆ. ವರ್ಕಿಂಗ್ ಇರ್ಬೋದು, ಎಲ್ಲ ಹೌಸ್ ವೈಫ್ಸ್ ಇರ್ಬೋದು, ಎಲ್ಲರೂ ಇದ್ದಾರೆ. ನಾವು ಸಾಟರ್ಡೆ ಮತ್ತೆ ಸಂಡೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಎಲ್ಲ ಕಡೆಯಿಂದ ಬರ್ತಾರೆ. ಈವನ್ ಯಲಹಂಕ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಉತ್ತರಹಳ್ಳಿ ಇರ್ಬೋದು, ನೆಲಮಂಗಲದ ಹತ್ರ, ವರ್ತೂರು, ಎಲ್ಲ ಕಡೆಯಿಂದ ಬಂದು ನಾವು ಮಹಾಲಕ್ಷ್ಮಿ ಲೇಔಟ್ ಗ್ರೌಂಡ್ ಅಲ್ಲಿ ಸೇರ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತೀವಿ. 2 hours ಪ್ರಾಕ್ಟೀಸ್ ಮಾಡ್ತೀವಿ. ಮಕ್ಕಳು ಮೊಮ್ಮಕ್ಕಳನ್ನ ಹೊಂದಿರೋ ಮಹಿಳೆಯರು, ಯುವಕ ಯುವತಿಯರು ನಾಚುವಂತೆ ಆಟವಾಡಿದ್ರು. ಇಳಿ ವಯಸ್ಸಿನಲ್ಲೂ ತಮ್ಮ ಚೈತನ್ಯ ಪೂರ್ವಕ ಆಟ ಯುವಕ ಯುವತಿಯರಿಗೆ ಸ್ಫೂರ್ತಿ ತುಂಬುವಂತಿತ್ತು. ಶರಣು ಹಂಪಿ, ನ್ಯೂಸ್ 18.